ರಾಜ್ಯದಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಮಳೆಯಿಂದ ಸಮಸ್ಯೆಗಳು ಕೂಡ ಹಾಗೆ ಆಗ್ತಾ ಇವೆ. ಯಾಕೆ ಅಂತಂದ್ರೆ ನಾವು ಮಾಡ್ಕೊಂಡಿರೋ ವ್ಯವಸ್ಥೆನೇ ಆಗಿದೆ. ಯಾಕೆ ಅಂತಂದ್ರೆ ಸೇತುವೆ ಆ ಸಂದರ್ಭದಲ್ಲಿ ಯಾವ ಲೆವೆಲ್ಗೆ ಇರಬೇಕು ಆ ಲೆವೆಲ್ಗೆ ಇಟ್ಟಿರ್ತಾರೆ. ಮುಂದಾಲೋಚನೆ ಅನ್ನುವಂಥದ್ದು ಇದ್ರೆ ತಾನೇ ಇನ್ನೊಂದು ಯಾವತ್ತೋ ದಿನ ಇನ್ಯಾವುದೋ ಪ್ರಾಜೆಕ್ಟಲ್ಲಿ ಇನ್ನೊಂದಿಷ್ಟು ತಗೊಳ್ಳೋಕೆ ಅವಕಾಶ ಸಿಗುತ್ತೆ ಅಂತ ಹೇಳ್ಬಿಟ್ಟು ಆ ಯೋಚನೆಯನ್ನು ಮಾಡೋದಿಲ್ಲ. ಅವಾಗ ಹೆಂಗಿರುತ್ತೆ ಹಂಗೆ ಮಾಡಿ ಮುಗಿಸ್ಬಿಡ್ತಾರೆ. ಸೊ ಹಾಗಾಗಿ ಎಲ್ಲೆಲ್ಲಿ ಯಾವ ರೀತಿಯಾಗಿ ಸಮಸ್ಯೆಗಳಾಗಿದೆ ಮಳೆಯಿಂದಾಗಿ, ಯಾವ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಮಳೆ ಆಗಿದೆ, ರಿಪೋರ್ಟ್ ಇಲ್ಲಿದೆ. ರಾಜ್ಯದಲ್ಲಿ ಮುಂದುವರಿದ ಮಳೆ ಅಬ್ಬರ, ಕೋಡಿ ಬಿದ್ದ ಕೆರೆಗಳು, ಸೇತುವೆಗಳು ಜಲಾವೃತ. ರಾಜ್ಯದಲ್ಲಿ ಮುಂಗಾರು ಮತ್ತೆ ಚುರುಕುಗೊಂಡಿದೆ. ಇಂದು 5 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಬಗ್ಗೆ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಕೊಡಗು, ಉಡುಪಿ, ದಕ್ಷಿಣ ಕನ್ನಡ, ಹಾಸನ, ಚಿಕ್ಕಮಗಳೂರು ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಉಳಿದ ಎಲ್ಲಾ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಿದ್ದು ಭಾರೀ ಮಳೆಯ ಮುನ್ಸೂಚನೆ ನೀಡಿದೆ. ಹೆಚ್ಚು ವೇಗದಲ್ಲಿ ಗಾಳಿ ಬೀಸುವ ಹಿನ್ನೆಲೆ ಕರಾವಳಿ ಭಾಗದಲ್ಲಿ ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಹವಾಮಾನ ಇಲಾಖೆ ಎಚ್ಚರಿಸಿದೆ. ಇನ್ನು ಇಳಕಲ್ ತಾಲೂಕಿನ ಚಟ್ನಿಹಾಳ ಗ್ರಾಮದ ಹಳ್ಳದಲ್ಲಿ ಕೊಚ್ಚಿ ಹೋಗ್ತಿದ್ದ ವ್ಯಕ್ತಿಯನ್ನು ರಕ್ಷಿಸಲಾಗಿದೆ. ಶೌಚಕ್ಕೆಂದು ಹೋಗಿದ್ದಾಗ ಕಾಲು ಜಾರಿ ಹಳ್ಳಕ್ಕೆ ಬಿದ್ದು ತೇಲಿ ಹೋಗ್ತಿದ್ದ ಮಲ್ಲಪ್ಪ ಎಂಬಾತನನ್ನ ರಕ್ಷಿಸಲಾಗಿದೆ. ಹಳ್ಳದಲ್ಲಿ ಕೊಚ್ಚಿ ಹೋಗ್ತಿದ್ದನ್ನು ಗಮನಿಸಿದ ಸ್ಥಳೀಯರು ಹಗ್ಗದ ಸಹಾಯದಿಂದ ಮೇಲೆತ್ತಿದ್ದಾರೆ. ಇನ್ನು ಬಾಗಲಕೋಟೆಯಲ್ಲಿ ಧಾರಾಕಾರ ಮಳೆಗೆ ಇಳಕಲ್ ನಗರದ ಹಿರೇಹಳ್ಳ ತುಂಬಿ ಹರಿತಾ ಇದೆ. ರಸ್ತೆಯಲ್ಲಿ ಸಂಚರಿಸಲು ಜನರು ಪರದಾಡುವಂತಾಗಿದೆ. ಇಳಕಲ್ ಮಹಾಂತ ಶ್ರೀಗಳ ಗದ್ದುಗೆಗೆ ಇದೇ ರಸ್ತೆಯಲ್ಲಿ ಇದ್ದು ಜನರು ತುಂಬಿ ಹರಿತಾ ಇರೋ ನೀರಿನಲ್ಲಿ ನಡೆದು ಹೋಗುವಂತಾಗಿದೆ. ಚಿತ್ರದುರ್ಗದ ಜಿಲ್ಲೆಯಲ್ಲಿ ತಡರಾತ್ರಿ ಸುರಿದ ಮಳೆಗೆ ಜೆಬಿಹಳ್ಳಿ ಬಳಿಯ ಪಕ್ಕುರ್ತಿ ಕೆರೆ ಭರ್ತಿಯಾಗಿ ಕೋಡಿ ಬಿದ್ದಿದೆ. ಬಯಲು ಸೀಮೆಯ ಪಕ್ಕುರ್ತಿ ಕೆರೆ ಕೋಡಿ ಬಿದ್ದು ಜಲಪಾತದಂತೆ ಭೋರ್ಗರೆಯುತ್ತಿದೆ. ಇದರಿಂದ ರೈತರು ಸಂತಸಗೊಂಡಿದ್ದಾರೆ. ಇನ್ನು ಚಿತ್ರದುರ್ಗ ತಾಲೂಕಿನ ಕೆಳಗಳಟ್ಟಿ, ಜೋಡಿ, ಚಿಕ್ಕೇನಹಳ್ಳಿ ಗ್ರಾಮಗಳ ರೈತರಾದ ಅವಿನಾಶ್, ಸಂಜಯ್ ಹಾಗೂ ವೆಂಕಟೇಶ್ಗೆ ಸೇರಿದ ಈರುಳ್ಳಿ ಮತ್ತು ಸೂರ್ಯಕಾಂತಿ ಬೆಳೆ ಜಲಾವೃತವಾಗಿದೆ. ಬೆಳೆ ಕೈಗೆ ಬರುವ ಹೊತ್ತಲ್ಲಿ ಹೀಗಾಗಿದ್ದು ರೈತರಲ್ಲಿ ಆತಂಕ ಮೂಡಿಸಿದೆ. ನಿನ್ನೆ ರಾತ್ರಿ ಕೋಟೆನಾಡು ಚಿತ್ರದುರ್ಗದಲ್ಲಿ ಸುರಿದಂಥ ಮಳೆ ರೈತರ ಬದುಕನ್ನು ಅಸ್ತವ್ಯಸ್ತಗೊಳಿಸಿದೆ. ಏನು ಕಳೆದ 2-3 ತಿಂಗಳಿಂದಲೂ ಕೂಡ ಮಳೆ ಇಲ್ಲದೆ ಕಂಗಾಲಾಗಿದ್ದ ಈ ಭಾಗದ ಜನರು ನಿಜವಾಗ್ಲೂ ಕೂಡ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅಂತ ಹೇಳ್ಬೋದು. ಈಗ ಕಾಣ್ಬೋದು, ನಾವು ಚಿತ್ರದುರ್ಗ ತಾಲೂಕಿನ ಕೆಳಗಟ್ಟಿ ಗ್ರಾಮದ ಬಳಿ ಇದ್ದೀವಿ. ಈ ಕೆಳಗಟ್ಟಿ ಗ್ರಾಮದ ಹನುಮಂತ ರೆಡ್ಡಿ ಅವರಿಗೆ ಸೇರಿದಂಥ 25 ಎಕರೆ ಜಮೀನಿನಲ್ಲಿ ಸೂರ್ಯಕಾಂತಿಯನ್ನು ಬಿತ್ತನೆ ಮಾಡಿದ್ದು. ಈಗಾಗಲೇ ಸೂರ್ಯಕಾಂತಿ ಕೂಡ ಸಂಪಾಗಿ ಬೆಳೆದಿದ್ದು ಆ ಹೂವನ್ನು ರೈತರನ್ನು ಹಾಗೂ ಇಲ್ಲಿ ಓಡಾಡುವಂಥ ಜನರನ್ನು ಕೂಡ ಆಕರ್ಷಿಸ್ತಾ ಇತ್ತು. ಆದರೆ ಈ ಒಂದು ಆಕರ್ಷಣೆ ಕೇವಲ 2-3 ತಿಂಗಳಿಗೆ ಉಳಿತ ಎಂಬ ಭಾವನೆ ರೈತರಲ್ಲಿ ಉಳಿದಿರುವಂಥದ್ದು. ಯಾಕಂದರೆ ಇನ್ನು ಕೇವಲ 1 ತಿಂಗಳಲ್ಲಿ ಈ ಒಂದು ಸೂರ್ಯಕಾಂತಿ ಕಟಾವಿಗೆ ಬರ್ತಿತ್ತು. ಇದರಿಂದ ಅಪಾರ ಪ್ರಮಾಣದಲ್ಲಿ ಲಾಭವನ್ನು ಕೂಡ ಇಲ್ಲಿನ ರೈತರು ನಿರೀಕ್ಷೆ ಮಾಡಿದ್ರು. ಈಗ ಎಷ್ಟು ಎಕರೆಯಲ್ಲಿ ಸೂರ್ಯಕಾಂತಿ ಬಿತ್ತನೆ ಮಾಡಿದ್ರಿ, ಯಾವ ರೀತಿ ಸಮಸ್ಯೆ ಅನುಭವಿಸ್ತಾ ಇದ್ದೀರಾ? ಸರ್, ನಾವು 25 ಎಕರೆಯಲ್ಲಿ ಬೆಳೆದಿದ್ವಿ ಸರ್. ಅದು ರಾತ್ರಿ 1 ಗಂಟೆ ಮಳೆ ಬಂದ್ರಿಂದ ಎಲ್ಲ ಫುಲ್ ನೀರು ತುಂಬ್ಕೊಂಡ್ಬಿಟ್ಟಿದೆ. ಈಗ ಹೂವು ಆಗಿತ್ತು, ಅದು ನೆಕ್ಸ್ಟ್ ಕಾಳು ಬಿಡಬೇಕಿತ್ತು. ಈಗ ಮಳೆ ಬಂದಿದ್ದರಿಂದ ಅದು ಕಾಳು ಬಿಡಲ್ಲ, ಎಲ್ಲ ಜೊಳ್ಳಾಗಿ ಎಲ್ಲ ಅದು ಇದಾಗುತ್ತೆ. ಪ್ರತಿ ವರ್ಷ ಇದೇ ಥರ ಆಗ್ತಿರು ಸರ್. ಯಾರು ನಮ್ಮ ಕಡೆ ಗಮನ ಕೊಡಲ್ಲ. ನಾವು ರೈತರು ಏನಿದೀವೋ ಬರೀ ಇದೇ ಆಗುತ್ತೆ ನಮ್ಮದು. ವಿಜಯನಗರ ಜಿಲ್ಲಾದ್ಯಂತ ತಡರಾತ್ರಿ ಭಾರೀ ಮಳೆ ಸುರಿದು ಅವಾಂತರ ಸೃಷ್ಟಿಯಾಗಿದೆ. ಕೂಡ್ಲಿಗಿ ದೊಡ್ಡ ಕೆರೆ ಕೋಡಿ ಬಿದ್ದಿದೆ. ಇದರಿಂದಾಗಿ ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇದೆ. ಉತ್ತಮ ಮಳೆಯಿಂದಾಗಿ ರೈತರ ಮೊಗದಲ್ಲಿ ಮಂದಹಾಸ ಮೂಡಿದೆ. ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಆಗಸ್ಟ್ ತಿಂಗಳಲ್ಲಿ ಕೆರೆ ಕೋಡಿ ಬಿದ್ದಿದೆ. ಇನ್ನು ವಿಜಯಪುರ ಜಿಲ್ಲೆಯಾದ್ಯಂತ ಭಾರೀ ಮಳೆ ಆಗ್ತಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ. ನಗರದ ಬಡಿ ಕಮಾನ ಬಳಿ ಮಳೆ ನೀರು ನದಿಯಂತೆ ಹರಿತಾ ಇದೆ. ಮಳೆ ನೀರಿಗೆ ರಸ್ತೆಗಳು ಜಲಮಯವಾಗಿದ್ದು ಬೈಕ್ ಸವಾರರು, ಆಟೋ ಸೇರಿದಂತೆ ವಾಹನ ಸವಾರರು ಸಂಚರಿಸಲು ಪರದಾಡುವಂತಾಗಿದೆ. ಇತ್ತ ಮಳೆಯಿಂದಾಗಿ ವಿದ್ಯಾರ್ಥಿಗಳು ಶಾಲೆಗೆ ಹೋಗಲು ತೊಂದರೆ ಅನುಭವಿಸುವಂತಾಗಿದೆ. ತಾಜಾಪುರದಿಂದ ತಿಕೋಟಾ ರಸ್ತೆಯಲ್ಲಿ ಮಳೆ ನೀರು ಆವರಿಸಿದ್ದು ಹಗ್ಗ ಹಿಡಿದು ವಿದ್ಯಾರ್ಥಿಗಳು, ಸಾರ್ವಜನಿಕರು ದಾಟುತ್ತಿದ್ದಾರೆ. ಧಾರಾಕಾರ ಮಳೆಗೆ ಜಿಲ್ಲೆಯ ದೇವರ ಹಿಪ್ಪರಗಿ ತಾಲೂಕಿನ ದೇವೂರ ಗ್ರಾಮಸ್ಥರ ಜನಜೀವನ ಅಸ್ತವ್ಯಸ್ತವಾಗಿದೆ. ದೇವೂರ LT2ರಲ್ಲಿ ಮನೆಗಳಿಗೆ ಮಳೆ ನೀರು ನುಗ್ಗಿದೆ. ಅಪಾರ ಪ್ರಮಾಣದ ದವಸ ಧಾನ್ಯಗಳು ಹಾನಿಯಾಗಿದೆ. ಇನ್ನು ತಿಕೋಟಾದಲ್ಲಿ ಸೇತುವೆ ಜಲಾವೃತವಾಗಿದೆ. ಸಂಗಮನಾಥ ದೇವಸ್ಥಾನ ಸಂಪೂರ್ಣವಾಗಿ ಜಲಮಯವಾಗಿದೆ. ತಿಕೋಟಾ ತಾಲೂಕಿನ ಕಳ್ಳಕವಟಗಿ ವಿಜಯಪುರ ರಸ್ತೆಯಲ್ಲಿರುವ ಸಂಗಮನಾಥ ದೇವಸ್ಥಾನ ಮುಳುಗಡೆಯಾಗಿದೆ. ಬೈಕ್ ಕೊಚ್ಚಿ ಹೋಗಿದೆ. ಅದೃಷ್ಟವಶಾತ್ ಶ್ರೀಶೈಲ್ ಎಂಬಾತ ಪಾರಾಗಿದ್ದಾರೆ. ಆತಂಕದಲ್ಲೇ ವಾಹನ ಸವಾರರು ಸೇತುವೆ ಮೇಲೆ ಸಂಚರಿಸುತ್ತಿದ್ದಾರೆ. ಡೋಣಿ ನದಿ ಸುತ್ತಲೂ ಇರುವ 100 ಎಕರೆ ಜಮೀನು ಜಲಾವೃತಗೊಂಡು ತೊಗರಿ ಬೆಳೆ ನೀರು ಪಾಲಾಗಿದೆ. ವಿಜಯಪುರ ಜಿಲ್ಲೆಯಾದ್ಯಂತ ನಿನ್ನೆ ಸಾಯಂಕಾಲ 7 ಗಂಟೆಗೆ ಒಂದು ಮಳೆ ಪ್ರಾರಂಭವಾಯಿತು. ತದನಂತರ ಏನಂದರೆ ನಿರಂತರವಾಗಿ 12 ಗಂಟೆಗಳಿಂದ ನಿರಂತರವಾಗಿ ಮಳೆ ಸುಳಿತಾ ಇದೆ. ಈ ನಿಟ್ಟಿನಲ್ಲಿ ಏನಂತಂದರೆ ಇದೀಗ ವಿಜಯಪುರ ಜಿಲ್ಲೆಯಲ್ಲಿ ಬರುವಂಥ ಡೋಣಿ ನದಿ ಇದೆ, ಸಂಪೂರ್ಣವಾಗಿ ಉಕ್ಕಿ ಹರಿತಾ ಇದೆ. ನೀವು ನೋಡ್ತಿರ್ಬೋದು, ದೃಶ್ಯಗಳನ್ನ ತೋರಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ಏನು ಅಂತಂದರೆ, ಏನು ಡೋಣಿ ನದಿಯ ಏನು ಒಂದು ಸೇತುವೆ ಬರುತ್ತೆ, ಆ ಸೇತುವೆ ಮೇಲೆ ಏನೋ ತಡೆಗೋಡೆ ಇದೆ. ಆ ತಡೆಗೋಡೆ ಯಾವ ರೀತಿ
ಜಖಮಾಗಿದೆ ಅನ್ನೋದು ಕೂಡ ನೀವು ನೋಡ್ತಿರ್ಬೋದು. ಈ ರೀತಿ ಏನಂತಂದರೆ ಬಹಳ ಹಳೇದಾಗದ ಕಾರಣಕ್ಕಾಗಿಯೇ ಈ ರೀತಿ ಏನಂತಂದರೆ ಇವಾಗಲೂ ನಾಳೆನೋ ಅದು ರೀತಿ ಬೀಳೋ ಹಾಗೆ ಒಂದು ಏನು ತಡೆಗೋಡೆ ಇದೆ, ಆ ಒಂದು ಸ್ಥಿತಿಗೆ ದುರಸ್ತಿಗೆ ಬಂದಿದೆ ಅಂತ ಹೇಳ್ಬೋದು. ಇನ್ನು ನೀವು ನೋಡ್ತಿರ್ಬೋದು ಯಾವ ರೀತಿ ಡೋಣಿ ನದಿ ಸಂಪೂರ್ಣವಾಗಿ ಉಕ್ಕಿ ಹರಿತಾ ಇದೆ. ಇದೇ ಕಾರಣಕ್ಕಾಗಿ ಏನು ಅಂತಂದರೆ ಸುತ್ತಮುತ್ತಲು ಬರುವಂಥ ಏನಂದರೆ 100 ಎಕರೆ ಏನು ಅಂತಂದರೆ ಇದೀಗ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಭಾರೀ ಮಳೆಗೆ ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕಿನ ತಾವರಗೇರ ಜನ ಹೈರಾಣಾಗಿದ್ದಾರೆ. ಮಳೆಯಿಂದಾಗಿ ರಸ್ತೆಗಳೆಲ್ಲ ಕೆರೆಯಂತಾಗಿದೆ. ಕೊಚ್ಚಿ ಹೋಗ್ತಿರುವ ವಾಹನಗಳನ್ನ ರಕ್ಷಣೆ ಮಾಡಲು ಪರದಾಡಿದ್ರು. ಹನುಮಸಾಗರದಿಂದ ಗಜೇಂದ್ರಗಢಕ್ಕೆ ಹೋಗುವ ರಸ್ತೆ ಮಳೆಗೆ ಕೆಸರು ಗದ್ದೆಯಂತಾಗಿದೆ. ಇನ್ನು ಕೊಪ್ಪಳದ ಕಬ್ಬರಗಿ ಗ್ರಾಮದಲ್ಲಿರುವ ಕಪಿಲತೀರ್ಥ ಜಲಪಾತ ಭೋರ್ಗರಿತಾ ಇದೆ. ಕಲ್ಯಾಣ ಕರ್ನಾಟಕದ ಏಕೈಕ ಜಲಪಾತ ಎಂದು ಪ್ರಸಿದ್ಧಿ ಪಡೆದಿರುವ ಕಪಿಲತೀರ್ಥ ಜಲಪಾತ ಪ್ರವಾಸಿಗರನ್ನ ಆಕರ್ಷಿಸುತ್ತಿದೆ. ಇತ್ತ ಮೈಸೂರಿನಲ್ಲಿ ನಿರಂತರ ಮಳೆ ಹಿನ್ನೆಲೆ ಲಾರಿ ಚಲಿಸುತ್ತಿದ್ದಾಗಲೇ ಸೇತುವೆ ಕುಸಿದು ಬಿದ್ದಿದೆ. ಸರಗೂರು ತಾಲೂಕಿನ ಇಟ್ನಾ ಸಮೀಪದ ಕಬಿನಿ ಬಲದಂಡೆ ನಾಲೆ ಬಳಿ ಘಟನೆ ನಡೆದಿದೆ. ಪುರದಕಟ್ಟೆ ಮಾರ್ಗವಾಗಿ ನಂಜನಗೂಡಿಗೆ ಭತ್ತವನ್ನ ಹೊತ್ತೊಯ್ಯುತ್ತಿದ್ದ ಲಾರಿ ಸೇತುವೆ ಮೇಲೆ ಸಾಗುತ್ತಿದ್ದಾಗಲೇ ಹಠಾತ್ ಸೇತುವೆ ಕುಸಿದಿದೆ. ಲಾರಿಯಲ್ಲಿದ್ದ ಲೋಡರ್ಸ್ ಹಾಗೂ ಚಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಕಬಿನಿ ಬಲದಂಡೆ ನಿರ್ಮಾಣವಾದಾಗ ಕಟ್ಟಿದ್ದ ಸೇತುವೆ ಇದಾಗಿದ್ದು ಇತ್ತೀಚೆಗೆ ಸುರಿತಾ ಇರೋ ಮಳೆಯಿಂದಾಗಿ ಶಿಥಿಲಗೊಂಡಿತ್ತು. ಲಾರಿಯನ್ನು ಮೇಲೆತ್ತೋದ್ರ ಜೊತೆಗೆ ಮತ್ತೊಂದು ಲಾರಿ ಮೂಲಕ ಭತ್ತದ ಮೂಟೆಗಳನ್ನು ಕೊಂಡೊಯ್ಯಲು ಸ್ಥಳೀಯರು ನೆರವು ನೀಡಿದರು. ಕೊಡಗಿನಲ್ಲಿ ನಿರಂತರ ಮಳೆಯಿಂದಾಗಿ ರಾಜ್ಯ ಹೆದ್ದಾರಿ 27ರ ಬದಿಯಲ್ಲಿ ಗುಡ್ಡ ಕುಸಿಯುವ ಆತಂಕ ಎದುರಾಗಿದೆ. ಮಡಿಕೇರಿ ಹೊರವಲಯದ ಮೇಕೇರಿ ಗ್ರಾಮದ ಬಳಿ ಸಣ್ಣ ಪ್ರಮಾಣದಲ್ಲಿ ಕುಸಿತವಾಗಿದೆ. ಮಡಿಕೇರಿ ವಿರಾಜಪೇಟೆ ಸಂಪರ್ಕ ಕಲ್ಪಿಸುವ ರಾಜ್ಯ ಹೆದ್ದಾರಿ ಇದಾಗಿದೆ. ಹೆಚ್ಚು ಮಳೆಯಾದಲ್ಲಿ ಹೆದ್ದಾರಿಗೆ ಹಾನಿಯಾಗುವ ಸಾಧ್ಯತೆ ಇದ್ದು ಸ್ಥಳದಲ್ಲಿ ಎಚ್ಚರಿಕೆ ಟೇಪ್ ಅಳವಡಿಸಲಾಗಿದೆ. ಒಟ್ಟಾರೆ ರಾಜ್ಯದಲ್ಲಿ ಮಳೆ ಅಬ್ಬರಕ್ಕೆ ಹಲವು ಅವಾಂತರಗಳು ಸೃಷ್ಟಿಯಾಗಿದೆ. ನ್ಯೂಸ್ ಡೆಸ್ಕ್ ಪಬ್ಲಿಕ್ ಟಿವಿ.